ಇತ್ತ ತುಮಕೂರಿನಲ್ಲಿ ಸರ್ಕಾರಿ ಇಲಾಖೆಗಳ ಬೊಕ್ಕಸ ಖಾಲಿಯಾಗಿದೆಯಾ ಅನ್ನುವಂತ ಸಂಶಯ. ಸರ್ಕಾರಿ ಕಚೇರಿಗಳಿಂದ 44.05 ಕೋಟಿ ವಿದ್ಯುತ್ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ. ವಿದ್ಯುತ್ ಬಿಲ್ ಬಾಕಿ ಕಟ್ಟುವಂತೆ ನೋಟಿಸ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದೆಯಂತೆ. 2025ರ ನವೆಂಬರ್ 30ರ ಅಂತ್ಯಕ್ಕೆ 45.05 ಕೋಟಿ ರೂಪಾಯಿ ಬಾಕಿ ಇದೆ. ಹಲವು ತಿಂಗಳಿನಿಂದ ಬಾಕಿ ಬಿಲ್ ಕಟ್ಟದ ಸರ್ಕಾರಿ ಕಚೇರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸೋದಕ್ಕೆ ಇದೀಗ ಮೆಸ್ಕಾಂ ಮುಂದಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪದೇ ಪದೇ ನೋಟಿಸ್ ಅನ್ನ ಕೊಟ್ಟರೂ ಕೂಡ ಅಲ್ಲಿನ ಇಲಾಖೆ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ, ಬಾಕಿ ಪಾವತಿ ಮಾಡಿಲ್ಲ. ಹಾಗಾಗಿ ಇದೀಗ ಅನಿವಾರ್ಯವಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲೇಬೇಕಾದಂತಹ ಪರಿಸ್ಥಿತಿ ಮೆಸ್ಕಾಂಗೆ ಬಂದೊದಗಿದೆ. ಹಾಗಾದ್ರೆ ಏನಾಯ್ತು? ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ತುಮಕೂರಿನಲ್ಲಿ ಸರ್ಕಾರಿ ಕಚೇರಿಗಳಿಂದ 44.05 ಕೋಟಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾದ್ರೂ ಯಾಕೆ? ಜಲಸಂಪನ್ಮೂಲ ಇಲಾಖೆ ಕಚೇರಿಯಿಂದ 17.73 ಕೋಟಿ ಹಣ ಬಾಕಿ ಇದೆ. ಸಣ್ಣ ನೀರಾವರಿ ಇಲಾಖೆಯಿಂದ 12.272 ಕೋಟಿ, ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 3.63 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಿಂದ 2.65 ಕೋಟಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ 1.85 ಕೋಟಿ ಹಣ ಬಾಕಿ ಇದೆ. ಶಾಲಾ ಶಿಕ್ಷಣ ಇಲಾಖೆಯಿಂದ 1.10 ಕೋಟಿ ವಿದ್ಯುತ್ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿದೆ. ಹಾಗೆ ಕಂದಾಯ ಮತ್ತು ಮುಜರಾಯಿ ಇಲಾಖೆಯಿಂದ 1.44 ಕೋಟಿ ಬಾಕಿಯನ್ನು ಉಳಿಸಿಕೊಂಡಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ 1.09 ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ. ತೋಟಗಾರಿಕೆ ಇಲಾಖೆಯಿಂದ 37 ಲಕ್ಷ ಹಣ ವಿದ್ಯುತ್ ಬಿಲ್ ಬಾಕಿ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 34 ಲಕ್ಷ, ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಿಂದ 31 ಲಕ್ಷ, ಯುವ ಸಬಲೀಕರಣದಿಂದ 11.97 ಲಕ್ಷ ಬಾಕಿ ಉಳಿಸಿಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್. ಹಲವು ಇಲಾಖೆಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಖಾಲಿ ಉಳಿಸ್ಕೊಂಡಿದೆ, ಬಾಕಿ ಕಟ್ಟದೇನೆ ಅಂತಂದ್ರೆ ಏನ್ ಅರ್ಥ? ಇದು ತುಮಕೂರಿನ ಸರ್ಕಾರಿ ಇಲಾಖೆ ಬೊಕ್ಕಸ ಖಾಲಿ ಆಗೋಗಿದ್ಯಾ ಹೇಗೆ ಅಂತ? ಖಂಡಿತ ಶಕುಂತಲಾ, ತುಮಕೂರಿನ ಬೆಸ್ಕಾಂ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿರುವಂತದ್ದು ಸರ್ಕಾರಿ ಕಚೇರಿಗಳಲ್ಲಿರುವಂತಹ ಒಂದು ಬಿಲ್ನ ಬಾಕಿ ಏನಿದೆ ಅದನ್ನ ಪಾವತಿ ಮಾಡಿಸ್ಕೊಳ್ಳುವಂಥದ್ದು. ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ, ನೋಟಿಸ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗಳು ಕೂಡ ಸಿಗ್ತಾ ಇಲ್ಲ. ಇನ್ನು ಈ ರೀತಿಯಾಗಿ ಅಂದ್ರೆ ಇವೆಲ್ಲವೂ ಕೂಡ ಹಂತವಾಗಿ ಏನು ಬಿಲ್ಲನ್ನ ಕಟ್ಟದೇ ಇರುವಂತಹ ನಿಟ್ಟಿನಲ್ಲಿ ಗಣನೀಯವಾಗಿ ಕ್ರೋಢೀಕೃತವಾಗಿರುವಂತಹ ಒಟ್ಟು ಮೊತ್ತಗಳು ಕೇವಲ ಒಂದು ಇಲಾಖೆ ಅಥವಾ ಒಂದು ಕಚೇರಿಗೆ ಸೀಮಿತ ಆಗಿಲ್ಲ. ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಸಣ್ಣ ನೀರಾವರಿ ಆಗಿರ್ಬೋದು, ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ನಗರಾಭಿವೃದ್ಧಿ, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಪಟ್ಟಿ ಇರುವಂತದ್ದು. ಬಹುತೇಕ ತುಮಕೂರಿನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಏನ್ ವಿದ್ಯುತ್ ಬಳಕೆ ಆಗುತ್ತೆ, ಆ ವಿದ್ಯುತ್ ಬಳಕೆಯ ಹಣ ಏನಿದೆ, ಅದರ ಬಿಲ್ ಏನಿದೆ, ಅದನ್ನ ಸರಿಯಾದ ಸಮಯಕ್ಕೆ ಬೆಸ್ಕಾಂಗೆ ಪಾವತಿ ಇಲ್ಲದೆ ಇರುವಂತದ್ದು ಬೆಸ್ಕಾಂ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಫ್ಯೂಸ್ ಅನ್ನ ಕೀಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಈಗ ಆಗ್ತಾ ಇರುವಂತ ಒಂದು ಸಮಸ್ಯೆ ಏನಿದೆ, ಸರಿಸುಮಾರು 44 ಕೋಟಿಯಷ್ಟು ಬಿಲ್ ಬಾಕಿ ಇರುವಂತದ್ದು. ಹೀಗಾಗಿ ಈ ಬಿಲ್ ಅನ್ನ ರಿಕವರಿ ಮಾಡ್ಲಿಕ್ಕೆ ಫ್ಯೂಸ್ ಅನ್ನ ತೆಗೆಯುವಂತದ್ದು, ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ನೀಡುವಂತ ನಿಟ್ಟಿನಲ್ಲಿ ಸಚಿವರ ತವರು ಕ್ಷೇತ್ರದಲ್ಲಿ ಹೀಗಾದ್ರೆ ಹೇಗೆ ಅಂತ ಜಗದೀಶ್, ಆದಷ್ಟು ಬೇಗ ಕ್ರಮಗಳನ್ನ ತೆಗೆದುಕೊಳ್ಳಿ, ಜನಸಾಮಾನ್ಯರಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗುಜರಿಗೆ ಬೆಂಕಿ ಬಿದ್ದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗುಜರಿಗೆ ಬೆಂಕಿ ಬಿದ್ದಿದೆ, ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಗುಜರಿಯ ಶೆಡ್ನಲ್ಲಿ ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ನಾಸೀರ್ ಅನ್ನೋರಿಗೆ ಸೇರಿದಂತಹ ಗುಜರಿ ಇದು. ಸ್ಥಳಕ್ಕೆ ಬೆಂಕಿ ನಂದಿಸುವ ಸಲುವಾಗಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ನಂಜನಗೂಡು ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಇಲ್ಲ